ತೆಗಿ ಈ ಅಮ್ಮಗೆ ಒಂದೆರಡು ಸೀಳು ರಾಗಿ ಕಡ್ಡಿನ ನಾಲ್ಕ ಇರ್ಕೊಂಡೋಗಿ. ಹೊಗಳೇ ಯಾವಳ ಇತ್ಲದೆಲ್ಲ ನುಣ್ಣಗಿರ್ಕೊಂಡೋಗಿರಂಗ ಇದ ರಾಗಿ ಕಡ್ಡಿನೆಲ್ಲನ. ಹಾಂ ಅಲ್ಗೂ ಸುತ್ತವ್ರಾನ ಗಳು ಅಂತವೆಲ್ಲ ಕಟ್ಟಿರು ನೋಡಿ ಯಾಲೋಡ್ಯಾರು ಹೋಗಿ ಇರ್ಕೊಂಡಿದ್ದಾರು ಒಟ್ಟು ಬಿಟ್ಟಾರು. ಹಾಂ ನೋಡು ರಾಗಿ ಕಡ್ಡಿ ಎಲ್ಲ ನುಣ್ಣಗಿರ್ಕೊಂಡೋಗ್ಯವ್ರೆ ನೋಡು. ಅಯ್ಯೋ 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 ಒಂದು 15-20 ಸೀಳೆಲ್ಲ ಇರ್ಕೊಂಡೋಗ್ಯವ್ರು ಇತ್ಲಗಳದೆಲ್ಲನ. ನೋಡಿ ನಾವು ಒಂದು ಕಡೆಗಳದ್ದು ಹತ್ಲಗಳದೆಲ್ಲ ತಕೊಂತಿದ್ವಿ, ಇತ್ಲಗಳದ್ದು ಯಾವಳ ಇರ್ಕೊಂಡೋಗ್ಯವ್ರಿ. ಯಾರಿಗೆ ಸಾಲು ಬಂದಿತ್ತೋ ಏನೋ. ಯಾರು ನಾವು ದನ ಕರುಗಳ್ಗಂತ ಹೇಳಿ ದುಡ್ಡು ಕೊಟ್ಟು ತಂದು ಒಟ್ಕೊಂತೀವಿ. ಯಾರು ಅದೇ ಇಟ್ಕೊಂಡು ಹೋಗ್ತಾರ, ದನ ಕರ ಕಟ್ಕೊಂಡಿರೋರು ತರಬೇಕು ದುಡ್ಡು ಕೊಟ್ಟು. ನೋಡು ಎಲ್ಲ ಇರ್ಕೊಂಡು ಹೋಗ್ಯವ್ರಿ ಲೌಡಿ ಮುಂಡೆರು. ಇನ್ಯಾರಿಗೆ ಸಾಲದು ಬಂದಿತ್ತೋ ಏನೋ, ಸಾಕ ಮುಂದೆಲ್ಲ ಸೆನಕೈತಿ ಅಂತ ತಗೊಂಡೋಗ್ಯಾರ ಲೌಡ್ಯರು. ಅಯ್ಯೋ ಶಿವನಿ, ನಾವು 50,000 ರೂಪಾಯಿ ಕೊಟ್ಟು ಮೇವು ತಗೊಂಬಂದ್ವಿ. ದನ ಕರುಗಳು ಇದ್ದಾವೆ ಅಂತ ಹೇಳಿ ನೋಡಿತ್ಲಾಗಳದೆಲ್ಲ ಇರ್ಕೊಂಡು ಹೋಗ್ಯವ್ರಲ್ಲ. ಹೋಗತ್ತ ಕಡಲೆ ಬಳ್ಳಿ ರಾಗಿ ಕಡ್ಡಿ ಅಂತ 50,000 ರೂಪಾಯಿ ದುಡ್ಡು ಆತು ನಮ್ಮದು. ಅಯ್ಯೋ ದೇವ್ರೆ, ರಾಗಿ ಕಡ್ಡಿ ನುಣ್ಣು ಇರ್ಕೊಂಡು ಹೋಗ್ಯಾರಲ್ಲ ಲೌಡ್ಯರು. ಪಾಪ ಬಾರಲ್ಲ ಎಲ್ಲ ರಾಗಿ ಕಡ್ಡಿ ಎಲ್ಲ ನುಣ್ಣಗೆ ಇರ್ಕೊಂಡು ಹೋಗ್ಯಾರಲ್ಲ ಯಾರನ. ಏನು ಮಾಡೋಣ, ನಾನು ಅದನ್ನೇ ಕಾತ್ಕೊಂಡು ಕೂಕಮ್ಮಕ್ಕಾಗುತ್ತೆ. ಅವ್ರು ಅರ್ಥ ಮಾಡ್ಕೋಬೇಕು, ಅವ್ರು ದುಡ್ಡು ಕೊಟ್ಟು ತಂದು ಒಟ್ಕೊಂಡವ್ರಲ್ಲ. ನಾನು ಅದ್ರಾಗ ಹೆಂಗೆ ಇರ್ಕೊಂಡು ಹೋಗೋಣ ಅಂತ ಹೇಳಿ ಅವ್ರು ಅರ್ಥ ಮಾಡ್ಕೋಬೇಕು. ಅಯ್ಯೋ ಯಾರು ಅರ್ಥ ಮಾಡ್ಕೊಂಬಲ್ಲ ಕಣ್ ಪಾಪ. ಯಾರು ಅರ್ಥ ಮಾಡ್ಕೊಂಬಲ್ಲ. ಪುಕ್ಸಟ್ಟೆ ಸಿಕ್ಕೈತೆ ಅಂದರೆ ಆಗ್ಲೇಳು ನಮ್ಮ ಮನೆಗೆ ಅಂತ ಹೇಳಿ ಎಲ್ಲನ ತಗೊಂಡೋಗ್ತಾರಲ್ಲ ಲೌಡ್ಯರು. ಯಾರು ತಗೊಂಡೋದ್ರೇನಪ್ಪ, ರಂಗಜ್ಜನ ಇರ್ಕೊಂಡೋದ್ನೋ ಏನೋ ಎಮ್ಮಿಗೆ. ಅವನು ಹಂಗೆ ಅವ್ನು ಮೂಡ್ಲಪ್ಪನು ಅವನು ಎಲ್ಲ ಇರ್ಕೊಂಡೋಗ್ತಾನೆ. ಬರೇ ಕಂಡರ ಹೊಲ್ದಾಗ್ಳದು ಹಾಕದೆ ಅವನು ಯಾವನ ಹಾಕಿದ್ನ ಏನ. ಏನೋ ಇಲ್ಲಸ್ಮಿನೇ ಇರ್ಕೊಂಡ್ಲ ಏನ. ತಡಿ ಚಂದಾಕ್ ಬೈಕೆಂಬ್ತೀನಿ, ಇನ್ನೊಂದಿನ ಮುಟ್ಟಬಾರ್ದು ನಮ್ಮ ಬಣ್ಮೆಗಳದು ಒಲ್ಲ. ನೋಡು ಯಮ್ಮ ಯೋಟಂದು ಇರ್ಕೊಂಡು ಹೋಗ್ಯಾವ್ರಿ. ಒಂದು 15-20 ಸೀಡು ಇರ್ಕೊಂಡು ಕಣಮ್ಮ. ಒಂದು 2 ತಡಿ 3 ತಡಿಗೆ ಹಾಕೋ ಓಟ. ದನ ಕರ ಕಟ್ಕೊಂಡಿರಾರು ಎಲ್ಲನ ಮೇವು ತಂದು ಒಟ್ಕೋಬೇಕು. ಯಾರ ತಂದು ಒಟ್ಟಿರೋದ ನೆಟ್ಟಂಗೆ ಯಾರ ಮಾಡಿರೋದನ್ನ ಬಂದು ಇರ್ಕೊಂಡು ಹೋಗ್ಯಾರಲ್ಲ. ಇನ್ಯಾರಿಗೆ ಸಾಲದು ಬಂತು ಸ್ವಲ್ಪನಾದ್ರೂ ಗೊತ್ತಾಗಲ್ವಿ. ವಾಟಿಗೆ ಅನ್ನ ತಿಂಬಲ್ವಿ ಅವ್ರು ದುಡ್ಡು ಕೊಟ್ಟು ತಂದವ್ರಲ್ಲ. ನಾವು ಅದ್ರಾಗ ಹೆಂಗೆ ತಗೊಂಡೋಗೋಣ? ತೀರಾ ಕೇಳಿ ಹೇಳಿ 2 ಸೀಡು ತಗೊಂಡೋಗೋಣ. 15-20 ಸೀಡು ಇಟ್ಕೊಂಡು ಹೋಗ್ಯವ್ರಲ್ಲ. ನಮಗೆ ನೀನು ಪುಕ್ಸಟ್ಟೆ ಬಂದೈತಿ, ನೀನು ಬೆಳೆದಿರೋದಿ. ನಾವು ಮಗಳೂರಿಗೆ ಹೋಗಿ ಅಲ್ಲೆಲ್ಲ ಕಂಡಾರ ಹೊಲ್ದುಗಳಾಗಿ ಕುಡಿಕೊಂಡು ಕಡಲೆ ಬಳ್ಳಿ ರಾಗಿ ಕಡ್ಡಿ ಅಂತ ಹೇಳಿ ದನ ಕರುಗಳಿಗೆ ಬೇಕಾಗ್ತಾವೆ, ಎಮ್ಮೆ ಇದ್ದಾವೆ ಅಂತ ತಂದಿದ್ದೀವಿ. ತಂದು ಒಟ್ಟಿ ನೇರ ಮಾಡಿದ್ದೀವಿ. ನೀವು ಇರ್ಕೊಂಡು ಹೋಗ್ರಮ್ಮ ನೀವು ಅಂತ ಹೇಳಿ ನೆಟ್ಟು ಮಾಡಿ ಕೈ ಬಿಟ್ಟಿದ್ದೀವಿ. ಯೋಯ್ ಸಾಕಜ್ಜಾಯ್, ನನ್ನ ಮಕ್ಕ ನೋಡಿ ಯಾಕಿತ್ಲ ಬೈಕೆಂತೀಯ? ನಾನು ಯಾತಕ್ಕೆ ಮುಟ್ಟಾನ ನಿನ್ನಲ್ಲ. ಅಲ್ಲ ನಾನೇನು ಲೋಸ್ ಕಂಬ್ಲಿಲ್ಲ ಕಣೆ. ನಾನೇನು ಲೋಸ್ ಕಂಬ್ಲಿಲ್ಲ. ಯಾರ ಇರ್ಕೊಂಡು ಹೋಗ್ಯಾರಂತ ಬೈಕೆಂತಿದ್ದಿ. ನೀನೇನು ಅನ್ಕೊಂತೀಯ? ಮೊಗ್ಲಗಳವಳು ಲೋಸ್ ಮಕ್ನಿ ಎಲ್ಲನ ಇರ್ದಿರ್ದು ಹಾಕ್ಯಾಳೆ ಅವ್ರ ಸಿಗೆ ಅಂತ ಹೇಳಿ ನೀನು ಅನ್ಕೊಂತೀಯ ಮನಸ್ನಾಗಿ. ಸಣ್ಣಿಂಗಮ್ಮ ಬಂದು ಎದ್ದಾಗ ಎಲ್ಲ ನುಣ್ಣು ಇರ್ಕೊಂಡು ಹೋದ್ಲು ಒಂದು 20 ಸೀಡ. ನೀನು ಹೇಳಿದ್ದಂತೆ ಅಕ್ಕಿ ಇರ್ಕೊಂಡು ಹೋಗ್ಯವಳಿ. ನೀನು ಸಣ್ಣಿಂಗಮ್ಗೆ ಹೇಳಿ ಇರ್ಕೊಂಡು ಹೋಗು ಅಂತ ಇವಾಗ ಬಂದಿಲ್ಲ ಬೈಕೊಂಡ್ರು ನನ್ನ ಮಕ್ಕ ನೋಡಿ. ಅದಕ್ಕೆ ನಾನು ಎದ್ದಾಗ ನೋಡಿದೆ, ಇರ್ಕೊಬೇಡ ಸಣ್ಣಿಂಗಕ್ಕಯ್ಯ ಅಂದಿ. ಇಲ್ಲ ಸಾಕಮ್ಮ ಹೇಳಿ ಅಂದ್ಲು. ಯಾರು ಲಸ್ಮಕ್ಕಯ್ಯ ಸಣ್ಣಿಂಗಕ್ಕಯ್ಯ ಏನಮ್ಮ ನೀನು ಹೇಳಿದ್ದಿ? ಹೇಳಿ ಯಾಕಂಗೆ ಬೈಕೆಂತೀಯ? ನಾನು ಯಾವಾಳ್ಗೂ ಹೇಳಿಲ್ಲಪ್ಪ. ಅವಳು ಸಣ್ಣಿಂಗಮ್ಮನಿ ನೋಡು ಎಂತ ಲೌಡಿ ಮುಂಡೆ ಇರ್ಬೋದು. ನಾನು ಯಾಕೆ ಹೇಳೋಣ? ನಾನು ದುಡ್ಡು ಕೊಟ್ಟು ತಂದು ಹುಲ್ಲೊಟ್ಟಿ ಅಯ್ಯಮ್ಮನ ನೀನು ಇರ್ಕೊಂಡೋಗಮ್ಮ ನೀನು ಎಲ್ಲನ ನಾವು ನೆಟ್ಟಗೆ ನೇರ ಮಾಡಿದ್ವಿ ಅಂತ ಹೇಳೋಕ್ಕಾಗುತ್ತೆ? ಅಯ್ಯೋ ದೇವ್ರಣಗೂ ಹೇಳಿಲ್ಲ ಕಣೆ ಲಸ್ಮಕ್ಕೋ, ದೇವ್ರಣಗೂ ಹೇಳಿಲ್ಲ. ಅವಳು ಯಾರು ಇಲ್ಲ ಅಂತ ಹೇಳಿ ಇರ್ಕೊಂಡೋಗಿ ಅವಳೆಲ್ಲ ತಾಡಿ ಹೋಗ್ತೀನಿ ಮಂಗಳಾರತಿ ಮಾಡ್ತೀನಿ ಅವಳಿಗೆ ಸರಿಯಾಗಿ. ಆಗಳೆ ಸಾಕಮ್ಮ ಬೈಕಂತ ಇದ್ದಾಳೆ. ಸಣ್ಣಿಂಗಮ್ಮ ಇರ್ಕೊಂಡು ಹೋದ್ಲಲ್ಲೇ ರಾಗಿ ಕಡ್ಡಿ ಅಲ್ಲನೋ ಸಾಕಮ್ಮ. ನೋಡಿ ನಿಂಗಕ್ಕಯ್ಯ, ನಾನು ಹೇಳಿಲ್ಲ ನೋಡಿ ಮುಂಡಿಗೆ. ಸಾಕಮ್ಮ ಹೇಳ್ತು ಅಂತ ಹೇಳಿ ನಾವು ದುಡ್ಡು ಕೊಡ್ತಂದು ನೀನು ಇರ್ಕೊಂಡು ಹೋಗಮ್ಮ ಅಂತ ಹೇಳೋಕ್ಕಾಗುತ್ತೆ ನಾವೆಲ್ಲ ನನ್ನ ಬೈಬೇಕಿಲ್ವೇನೆ ಲೋಸ್ಮಕ್ಕ? ಅಯ್ಯೋ ನಾನು ಹೆಂಗೆ ಬಯ್ಯನ? ಸಾಕಜ್ಜಿ ಹೇಳೈತೆ ಕೇಳ್ದೆ ಅದಕ್ಕೇನೆ ಇರ್ಕೊಂಡು ಹೋಗು ಅಂತ ಹೇಳ್ತು ಅಂತ ಅಂದ್ಲು. ನಾನು ಆಮೇಲೆ ನೀನು ಹೇಳಿದ್ಯಾನ ಅಂತ ಹೇಳಿ ಸುಮ್ಮನಾದಿ. ನಾನು ಅಲ್ಗೂ ಮಗ್ಲಗಳನ್ನ ಲೋಸ್ಮಕ್ನೆ ತಂಡೋಗ್ಯಾವಳೆ ಅಂತ ಮಗ್ಲಾಗ ಇರೋರ್ನ ಬೈಕಂತಾರೆ ಮುಟ್ಬೇಡ್ಕಂತ ತಾಯಿ ಅಂದೆ. ಸಾಕಮ್ಮ ಹೇಳಿರೋದಕ್ಕೆ ನಾನು ಮುಟ್ಟಾದು ಅಂದ್ಲು. ಯಮ್ಮವ್ ಹೇಳಿದ್ರೆ ಸುಮ್ಕಿರು. ಯಾಕೆ ಹೇಳಕ್ಕೆ ಹೋಗ್ತಿ ಹೇಳು? ನೀನು 1 ಸೀಡು 2 ಸೀಡು ಇರ್ಕೊಂಡು ಹೋಗ್ರಿ ಅಂತ ಹೇಳಿರ ಅವರು ಬುಡ್ಕಾತ ತೆಗಿತಾರೆ. ಪಾಪ ನನಗೆ ಗೊತ್ತಾಗಲ್ವೇ ದುಡ್ಡು ಕೊಡ್ತಂದು ನೀವು ಇರ್ಕೊಂಡು ಹೋಗ್ರಮ್ಮ ಅಂತ ನಾನು ಹೇಳ್ತೀನಿ ಅವರಿಗೆ. ತಗಿ ನಾನು ಹೇಳಿಲ್ಲ, ನನ್ನ ಬಾಯ ಉಸುರನ ಬಿಟ್ಟಿಲ್ಲ ಪಾಪ. ಅವಳು ಸುಮ್ಕೆ ಹೇಳಿ ತಡಿ ಹೋಗ್ತೀನಿ ಮಂಗಳಾರತಿ ಮಾಡ್ತೀನಿ ಏನೆಲ್ಲ ಹೊಡಿ. ಯಾವಾಗ ನಾನು ನಿನಗೆ ಹೇಳಿದ್ನಿ ನೀನು ಬಂದು ಇರ್ಕೊಂಡು ಹೋಗಮ್ಮ ನಮ್ಮ ಬಣ್ಮೆಗಳದು ಉಲ್ಲ ಎಲ್ಲನ ಇರ್ಕೊಂಡು ಹೋಗಮ್ಮ ಅಂತ ನಾನು ಯಾವಾಗಲೇ ಹೇಳಿದ್ದೆ ನಿನಗೆ ಅಂತ ಚಂದಾಗಿ ಪಡೋತೀನಿ. ನೋಡು ಹೆಂಗೆ ಸುಳ್ಳು ಹೇಳಿ ಇರ್ಕೊಂಡು ಹೋಗಿರೋದ. ನೋಡು ಅವಳು ಹೆಂಗಿದ್ದು ಮಾಡ್ತಾ ಇದ್ದಾಳಲ್ಲ ಆ ಸಣ್ಣಿಂಗಮ್ಮ.
ನನ್ನ ಮೇಲೆ ಹೇಳಿ. ನಾನು ನೋಡಿದೆ ತಾಂಡೋಗ್ತಿದ್ಲು ಲೋಸ್ಮ ಕೇಳಿಳು. ಅದಕ್ಕೆ ನಮ್ಮ ಹೊಲ್ದಾಗೆ ಅವತ್ತು ಬಂದು ಸಾಕಜ್ಜಿ ಕಟ್ಕೊಂಬಂದಿತ್ತು. ಅದಕ್ಕೆ ನಾನು ಇಲ್ಗ ಹೊಲ್ಟಿದ್ನ. ಅದಕ್ಕೆ ಕೇಳಿದ್ಕೆ ಹೋಗಲ್ಲೈತೆ ಇರ್ಕಂಬ ಅಂತ ಹೇಳ್ತು ಅಂತ ಹೇಳ್ತಿದ್ಲು. ಹಂಗಂದ್ಲು. ನಾನು ಅವ್ರ ಪಾಪ ದುಡ್ಡು ಕೊಟ್ಟು ತಂದವ್ರಿ. ದುಡ್ಡು ಕೊಟ್ಟು ತಂದು ಅವ್ರು ಇವ್ರು ಇರ್ಕೊಂಡು ಹೋಗ್ತಾರಂತಲೇ ಗಳನ್ನೆಲ್ಲ ಸುತ್ತೂರ ನಿಲ್ಸ್ಯವ್ರಿ. ದನ ಕರುಗಳು ಓಟು ಮೇಯ್ತವೆ, ಒಟ್ಟು ಇರ್ಕೊಂತವೆ ಅಂತ ಹೇಳಿ ಓಟನ್ನು ನಿಲ್ಸ್ಯವ್ರೆ. ನೀನೇನು ತಾಯಿ ಹಿಂಗೆ ಇರ್ಕೊಂಡು ಹೋಗ್ತೀಯ ಅಂದೆ. ಈ ನಮ್ಮ ಹೊಲ್ದಕ್ಕೆ ಬಂದಿದ್ಲು ಅವಾಗ 2 ಹೊರೆ ಕಟ್ಕೊಂಬಂದಿದ್ಲು ಸಾಕಮ್ಮ ಬಿಗ್ಗಿಯಾಗಿ. ಅದಕ್ಕೆ ನಾನು ಇವಾಗ ಕೇಳಿದ್ನ ಎಲ್ಗ ಹೋಗ್ತೀನಿ ಅದಕ್ಕೆ ಕೇಳಿದೆ ಅಂತ ಹೇಳಿದ್ಲಮ್ಮ. ಯಮ್ಮ ಹೋಗಿ ಚಂದಕ್ಕೆ ಬೈದು ಬಾ. ಗೊತ್ತಾಗಲ್ವೇನಮ್ಮ ನಿನಗೆ ಬಣ್ಮ್ಯಾಗಿರೋದು ಹುಲ್ಲೆಲ್ಲ ಇರ್ಕೊಂಡು ಹೋಗ್ತೀಯಲ್ಲ. ನಮಗೂ ದನ ಕರುಗಳು ಇದ್ದಾವೆ, ನಾವು ದುಡ್ಡು ಕೊಟ್ಟು ತಂದಿದ್ದೀವಿ, ಹಿಂಗೆ ಏನು ದನ ಮುಟ್ಟಿ ಅಂತ ಹೇಳಿ ಚಂದಕ್ಕೆ ಬೈದು ಬರೋಗು. ಮತ್ತು ಬೈಲಿಲ್ಲ ಅಂದ್ರೆ ಇನ್ನೊಂದು ದಿನ ಬತ್ತಾಳ ಕಡೋ ಮಲ್ಲೇಶಿ. ಬೈಬೇಕು. ಹೋಗಿ ಚಂದಕ್ಕೆ ಬೈರಿ ನೀನು ನಿಮ್ಮಮ್ಮ ಹೋಗಿ. ನಮಗೂ ದನ ಕರುಗಳು ಇದಾವೆ ಕಣಮ್ಮ, ದನ ಕರುಗಳಿಗೆ ಮೇವು ಬೇಕು ಅಂತಲೇನೆ ನಾವು ತಂದಿರೋದು. ಮಧ್ಯಾಹ್ನ ಹೊತ್ನಾಗ ಹಿಂಗೆ ಕಟ್ಟಿ ಹುಲ್ಲಾಕಂತ ತಂದಿದ್ದೀವಿ, ಬಿಸ್ಲೊತ್ನಾಗ ಮೇಯ್ಸೋಕ್ಕಾಗಲ್ಲ ಅಂತ ಹೇಳಿ ಚಂದಕ್ಕೆ ಕೊಡು ಬರ್ರಿ. ಹಂಗಾದ್ರೆ ಮುಟ್ಟಲ್ಲ. ನಿಮ್ಗೆ ಹೆಂಗಾಗುತ್ತೆ ಲೋಸ್ಮಕ್ ಮಗ್ಲಾಗ ಇದ್ದಾಳೆ, ಇವಳೆ ತಾಂಡು ಇರ್ಕೊಂಡು ಹಾಕಿದ್ಲೆ ನಮ್ಮಂಗಾಗುತ್ತೆ. ನಮ್ಮ ಮಗ್ಲಾಗಿದ್ರು ಒಂದು ಶಿವಳು ಇರಿಯಲ್ಲ ಗೊತ್ತೆ, ಕೈ ಇಕ್ಕಲ್ಲ ನಾವು. ನಾವು ಅರ್ಥ ಮಾಡ್ಕೊಂತೀವಿ. ಅಂದ್ರೆ ಕಾಣ್ದಿಲ್ದಾರ್ಗೆ ಹಂಗೆ ಕಂಡು ಲೋಸ್ಮಕ್ಕ ಆಗೋದು. ಲೋಸ್ಮಕ್ನೇ ತಾಂಡಿದ್ದಾಳೇನೋ ಇಲ್ಲಿ ಅಮ್ಮಂಗೆ ಆಗುತ್ತೆ. ನಾನು ಎಮ್ಮೆ ಒಂದು 2 ಶಿವಡಿ ಇಟ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಅವಾಗ ನೋಡಿದ್ವಿ, ಅಯ್ಯೋ ಯಾರೋ ಸೊಕ್ಕಡಿಗಿರ್ದವ್ರಲ್ಲ ಅಂತ ಹೇಳಿ. ಅದು ಒಂದೇ ತಾಗೆ ಇರ್ತಾಳೆ ನೋಡು, ಒಂದು 15-20 ಶಿವಡ ಮ್ಯಾಲೇನೆ ಹೊಡೆದು ಬಿಟ್ಟವಳೆ. ನಾವು ಹತ್ತಗಳು ತಗೊಂತಿದ್ವಿ. ಆ ಕಡೆ ಮಗ್ಲಗಳದ ಈ ಕಡೆ ಮಗ್ಲಗಳದಿದ್ರು ಇರಲಿ, ಆ ಕಡೆ ಮಗ್ಲಗಳಿಂದ ತಾಮನ ಅಂತ ಒಂದು ಕಡೆಗಳಿಂದ ಆ ಕಡೆಗಳಿಂದ ತಾಮ್ತಿದ್ರೆ ನೋಡು ಹೆಂಗೆ ಓದ್ಕೊಂಡು ಹೋಗ್ಯವಳೆ. ಒಂದಿಟ್ಟು ಬಾಯಿವಾಗ ನೋಡ್ಕೊಳ್ರಿ ತಾಯಾರ ಬೆಂಕಿ ಇಕ್ಕಿದ್ರಂತ ಅದು ಯಾರ್ದ ಬಾಣಿಗೆ. ಯಾವ ಬಿಡಿಸೋದವು ಸೇದಿ ಅಷ್ಟು ಹೋಗಿದ್ವಂತೆ. ಹೊತ್ಕೊಂಡು ದಿಗಿ ಉರಿಯೋದಂತೆ ಬೀರ್ಲಿಂಗಣ ಇರ್ದ ಯಾರ್ದ ಯೋಟೋನ್ ಮೇವಂತ ಪಾಪ ಸೀಮೆ ಸಿಗಂತಾನ ತಂದಿದ್ರಂತೆ. ಅವ್ರ ಸ್ಯಾನೆ ಇದಾವಲ್ಲ ಸೀಮೆ ಹೊಸ ತಂದಿದ್ದಾರೆ. ಯಾವ ಬಿಡಿಸೇದಿ ಅಷ್ಟು ಹೋಗಿದ್ವಂತೆ. ಹೋಗತ್ತ. ಈಗ ಹಿಂಗೆ ಹುಲ್ ತಂದು ಸ್ಯಾನೆ ಒಟ್ಟಿಗೆ ಮಾಡೋವು ಅಲ್ಲ, ಇವು ಯಾವ ಇರ್ತಾವಲ್ಲ ಎಣ್ಣೆ ಪಣ್ಣೆ ಕೊಡ್ದಿರೋ ಅಂತಾವು ಬಿಡಿಸೇದಿ ಅಷ್ಟು ಹೋಗ್ತಾವೆ. ಕಣೆ ಪಾಪ ಕಡಲೆ ಬಳ್ಳಿ ರಾಗಿ ಕಡ್ಡಿ ಶಾಪೆ ಓಟೋ ತಂದಿದ್ರಂತ ಸೀಮೆಸೆ ಕಟ್ಕೊಳೋನೆ ಬೀರ್ಲಿಂಗಣ್ಣ. ಅದಕ್ಕೇನೆ ತೊಂದೈದಾನೆ ಎಲ್ಲ ನುಣ್ಣಗೆ ಸುಟ್ಟು ಕರಕ್ಲಾತಂತೆ. ಅವನು ಅದೇ ಬೇಕಲ್ವ ಇಕ್ಕಿಯವ್ರೆ ಯಾರನ ಅಂತ ಹೇಳಿ ಗೋಳಾಡನಂತೆ. ಅದೇ ಬೇಕಲ್ವ ಇಕ್ಕಿರೋದ ಏನು ಬಿಡಿಸೇದೆ ಇಕ್ಕಿರೋದ ಅದೊಂದು ಗೊತ್ತಾಗಲ್ಲ. ಯಾರ ಬಿಡಿಸೇದ ಹಾಕೋಗ್ಯವ್ರೆ ಯಾರು ಇಕ್ತಾರೆ ಅಂತ ಯಾರನ್ನ ಹೇಳ್ತಾರೆ. ಅವ್ನು ನೋಡಿರಿ ಬೀರ್ಲಿಂಗಣ್ಣ ನನ್ನ ಮನೆ ಕಟ್ಕೊಂಡೆ ಒಂದಿಟ್ಟು ಸೆನಕ ಅದೇ ಒಟ್ಟುಡಿ ನನ್ನ ಕಂಡ್ರೆ ಜನಗಳ್ಗೆ ಆಗಲ್ಲ, ಅದಕ್ಕೆ ಇಂಥ ಮಾಡ್ಯವ್ರಿ ಅಂತ ಅವ್ನು ಬೈಕಂತಾನೆ. ಬೋಲೋ ಕಷ್ಟಪ್ಪ. ಈ ಊರಾಗೆ ಒಬ್ರಿಗೊಬ್ಬರೇ ಸಹಿಸ್ಕೊಂಬಲ್ಲ. ಬಿಡ್ನಿಂಗ್ ಅಜ್ಜಿ ಅಂತ ಮಾಡ್ದಾರೆ, 2 ಕೈಯಾಗ ಉಮ್ತಾರೆ. ಅದೇನೋ ಸತ್ತಿ ಪಾಪ. ದನ ಕರುಗಳು ತಿಂಬ ಮೇವನ ಬೆಂಕಿ ಇಕ್ಕಿರಿ ಏನಕ್ಕೆ ಬಂದಂಗೆ, ಬೆಂಕಿ ಇಕ್ಕಿರಿ ಸುಟ್ಟು ಕರಕಲಾಗುತ್ತೆ, ಬೂದಿ ಆಗುತ್ತೆ ಅಷ್ಟೇನು. ದನ ಕರುಗಳು ಪಾಪ ಹೊಟ್ಟೆ ತುಂಬ ತಿಂದು ನೀರು ಕುಡಿತಾವೆ. ದನ ಕರುಗಳಿಗೆ ಮೇವಿಲ್ದಾಗ ಬೇಸಿಗೆ ಕಾಲದಾಗ ಅಂತದ್ರಾಗೆಲ್ಲನ ಮೇವಿಲ್ದಾಗ ಹೊಸ ಹುಲ್ ಸಿಗ್ದಿಲ್ದಾಗ ಒಣ ಹುಲ್ಲು ಹಾಕಿ ಕಟ್ಟಾಕ್ತಾರೆ. ದನ ಕರುಗಳನ್ನ ತಿಂಬದನ್ನ ಹಂಗೆ ಮಾಡಬಾರ್ದು. ಈಗ ತಿಂಬ ಅನ್ನ ಕಾಲಾಗ ಹೊತ್ಕೊಂಡಂಗೆ. ತಿಂಬ ಅನ್ನನ ಉಂಬ ಅನ್ನನ ಕಾಲಾಗ ಹೊತ್ಕೊಂಡಂಗೆ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಾವು ದುಡ್ಡು ಕೊಟ್ಟು ತಂದು ಎಲ್ಲ ಒಟ್ಟಿದ್ದೀವಿ. ಸಣ್ಣಿಂಗ ಮೀರ್ಕೊಂಡು ಹೋಗ್ಯವಳಂತೆ. ಅದಕ್ಕೆ ನನ್ನ ಲೋಸ್ಮಕ್ಕ ಹಂಗಂದ್ಲು ಹೋಗ್ತೀನಿ ನೋಡಿ, ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ, ಸರಿಯಾಗಿ ಜುಟ್ಟು ಇಟ್ಕೊಂಡು ಅಲ್ಲಾಡಿಸ್ತೀನಿ ಲೌಡಿನ. ನಮ್ಮ ಅಲ್ದ ನಮ್ಮ ಕಣ್ತಕ್ಕ ಬಂದು ಯಾಕೆ ಹುಲ್ಲೆಲ್ಲ ಇರ್ಕೊಂಬಂದಿದೀಯ, ನಾನು ಯಾವಾಗ ಹೇಳಿದ್ದೆ ನಿನಗೆ ಅಂತ ಹೇಳಿ ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ. ಓಕೆ ವೀಕ್ಷಕರೇ, ನಿಮ್ಮೂರಾಗೂ ಹಿಂಗೆ ಯಾರನ್ನ ಹಿಂಗೆ ಹುಲ್ಲು ತಗೊಂಡೋಗ್ಯವ್ರಿ, ತಗೊಂಡೋಗೋರು ನಿಮ್ಮೂರಾಗೂ ಹುಲ್ಲಿನ ಕಾಳ್ರಿದ್ರಿ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.